PF ಚಂದಾದಾರರಿಗೆ ಬಂಪರ್ ಗಿಫ್ಟ್, 3 ದಿನದಲ್ಲಿ ಕ್ಲೈಮ್ ಸೆಟಲ್ಮೆಂಟ್, ಆಟೋ ಲಿಮಿಟ್ ರು 5 ಲಕ್ಷಕ್ಕೆ ಏರಿಕೆ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. EPFO 3 ಡೇ PF ಕ್ಲೈಮ್ ಸೆಟಲ್ಮೆಂಟ್. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ಅರ್ಹ PF ಕ್ಲೈಮ್ಗಳನ್ನು ಕೇವಲ 3 ದಿನಗಳಲ್ಲಿ ಇತ್ಯರ್ಥಪಡಿಸುವ ಹೊಸ ನಿಯಮ ಜಾರಿಗೆ ತಂದಿದೆ. ಕಾರಣವಿಲ್ಲದೆ 20 ದಿನಕ್ಕಿಂತ ಹೆಚ್ಚು ವಿಳಂಬ ಮಾಡಿದರೆ ಅಧಿಕಾರಿಗಳಿಗೆ ಶೇಕಡ 12 ದಂಡ ವಿಧಿಸಲಾಗುತ್ತದೆ. ಜೊತೆಗೆ ಸ್ವಯಂಚಾಲಿತ ಕ್ಲೈಮ್ ಮಿತಿಯನ್ನು 5 ಲಕ್ಷಕ್ಕೆ ಹೆಚ್ಚಿಸಲಾಗಿದ್ದು, EPFO 3.0 ಡಿಜಿಟಲ್ ಬದಲಾವಣೆಯ ಭಾಗವಾಗಿ ಚಂದಾದಾರರಿಗೆ ವೇಗದ ಸೇವೆ ಸಿಗಲಿದೆ. ಉದ್ಯೋಗಿಗಳಿಗೆ EPFO ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ. ತನ್ನ ಸೇವೆಗಳನ್ನು ಸಂಪೂರ್ಣವಾಗಿ ಆಧುನೀಕರಿಸುವ ಮತ್ತು ಸುಧಾರಿಸುವ ಉದ್ದೇಶದಿಂದ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅರ್ಹ PF ಕ್ಲೈಮ್ಗಳನ್ನು ಕೇವಲ 3 ದಿನಗಳಲ್ಲಿ ಇತ್ಯರ್ಥಪಡಿಸುವ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಇತ್ತೀಚಿನ ವರ್ಷಗಳಲ್ಲಿ EPFO ತಂದಿರುವ ಅತಿ ದೊಡ್ಡ ಸುಧಾರಣೆಗಳಲ್ಲಿ ಇದು ಒಂದಾಗಿದೆ. ಈ ಹೊಸ ವ್ಯವಸ್ಥೆಯು ಚಂದಾದಾರರು ತಮ್ಮ PF ಹಣವನ್ನು ಅತಿ ಶೀಘ್ರವಾಗಿ ಪಡೆಯಲು ಸಹಾಯ ಮಾಡುವುದಲ್ಲದೆ ಇಡೀ ಪ್ರಕ್ರಿಯೆಯನ್ನು ಹೆಚ್ಚು ಸರಳ ಮತ್ತು ಪಾರದರ್ಶಕವಾಗಿಸಲಿದೆ. ಇದರೊಂದಿಗೆ ಆಟೋ ಸೆಟಲ್ಮೆಂಟ್ ವ್ಯಾಪ್ತಿಯನ್ನು ಸಹ ವಿಸ್ತರಿಸಲಾಗಿದೆ. ಏನಿದು 3 ದಿನಗಳ PF ಕ್ಲೈಮ್ ನಿಯಮ? ಹೊಸ ನಿಯಮದ ಪ್ರಕಾರ ಅಗತ್ಯವಿರುವ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಮತ್ತು KYC ಪೂರ್ಣಗೊಂಡಿರುವ ಚಂದಾದಾರರ PF ವಿತ್ಡ್ರಾ ಕ್ಲೈಮ್ಗಳನ್ನು ಇನ್ಮುಂದೆ ಕೇವಲ 3 ದಿನಗಳ ಒಳಗಾಗಿ ಸೆಟಲ್ ಮಾಡಲಾಗುತ್ತದೆ. ಈ ಮುಂಚೆ ಮ್ಯಾನ್ಯುಯಲ್ ವೆರಿಫಿಕೇಷನ್ ಮತ್ತು ಕಾಗದ ಪತ್ರಗಳ ವಿಳಂಬದಿಂದಾಗಿ ಚಂದಾದಾರರು ದಿನಗಟ್ಟಲೆ ಕಾಯಬೇಕಾಗುತ್ತಿತ್ತು. ಅಧಿಕಾರಿಗಳಿಗೆ ದಂಡದ ಎಚ್ಚರಿಕೆ. ಜವಾಬ್ದಾರಿಯುತ ಅಧಿಕಾರಿಗಳು ಯಾವುದೇ ಸೂಕ್ತ ಕಾರಣವಿಲ್ಲದೆ ಕ್ಲೈಮ್ ಪ್ರಕ್ರಿಯೆಯನ್ನು 20 ದಿನಗಳಿಗಿಂತ ಹೆಚ್ಚು ಕಾಲ ವಿಳಂಬ ಮಾಡಿದರೆ ಅವರು ಶೇಕಡ 12 ದಂಡದ ಬಡ್ಡಿ ಪಾವತಿಸಬೇಕಾಗಬಹುದು. ಅಧಿಕಾರಿಗಳಲ್ಲಿ ಉತ್ತರದಾಯಿತ್ವವನ್ನು ಹೆಚ್ಚಿಸಲು ಮತ್ತು ನಿಗದಿತ ಅವಧಿಯೊಳಗೆ ಕೆಲಸ ಮುಗಿಸಲು ಈ ಕಠಿಣ ನಿಯಮ ತರಲಾಗಿದೆ. ಆಟೋ ಸೆಟಲ್ಮೆಂಟ್ ಮಿತಿ ರು 5 ಲಕ್ಷಕ್ಕೆ ಹೆಚ್ಚಳ. ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ಕಂಪ್ಯೂಟರ್ ವ್ಯವಸ್ಥೆಯೇ ಸ್ವಯಂಚಾಲಿತವಾಗಿ ಕ್ಲೈಮ್ಗಳನ್ನು ಇತ್ಯರ್ಥಪಡಿಸುವ ಆಟೋ ಸೆಟಲ್ಮೆಂಟ್ ಮಿತಿಯನ್ನು EPFO ಈ ಹಿಂದೆ 1 ಲಕ್ಷದಿಂದ ರು 5 ಲಕ್ಷಕ್ಕೆ ಹೆಚ್ಚಿಸಿದೆ. ಇದರಿಂದಾಗಿ ಮುಂಗಡ ಹಣಕ್ಕಾಗಿ ಅರ್ಜಿ ಸಲ್ಲಿಸುವ ಬಹುತೇಕ ಚಂದಾದಾರರ ಕ್ಲೈಮ್ಗಳು ತಕ್ಷಣವೇ ಇತ್ಯರ್ಥಗೊಳ್ಳಲಿವೆ. ಇದು ತಪ್ಪು ಕ್ಲೈಮ್ ರಿಜೆಕ್ಷನ್ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಚಂದಾದಾರರಿಗೆ ಆಗುವ ಪ್ರಮುಖ ಪ್ರಯೋಜನಗಳು: ತುರ್ತು ಪರಿಸ್ಥಿತಿಗೆ ನೆರವು. ವೈದ್ಯಕೀಯ ತುರ್ತು ಪರಿಸ್ಥಿತಿ, ಮದುವೆ, ಮಕ್ಕಳು ಶಿಕ್ಷಣ, ಮನೆ ನಿರ್ಮಾಣ ಅಥವಾ ನಿರುದ್ಯೋಗದಂತಹ ಕಠಿಣ ಸಮಯದಲ್ಲಿ ಚಂದಾದಾರರು ತಮ್ಮ ಹಣವನ್ನು ಕೆಲವೇ ದಿನಗಳಲ್ಲಿ ಕೈಗೆ ಪಡೆಯಬಹುದು. ವೇಗದ ಸೇವೆ. ಆಧಾರ್ ಲಿಂಕ್ ಆಗಿರುವ UN, ಸರಿಯಾದ ಬ್ಯಾಂಕ್ ಖಾತೆ ವಿವರ ಹಾಗೂ KYC ಪೂರ್ಣಗೊಂಡಿರುವ ಚಂದಾದಾರರಿಗೆ ಕಾಯುವ ಅವಧಿ ಮುಕ್ತಾಯವಾಗಲಿದೆ. ಉದ್ಯೋಗಿ ಮತ್ತು ಉದ್ಯೋಗದಾತರು ನೀಡುವ ಶೇಕಡ 12 ಮಾಸಿಕ ವಂತಿಗೆಯ ರಚನೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಕೇವಲ ಡಿಜಿಟಲ್ ಸೇವೆ ಮತ್ತು ಕ್ಲೈಮ್ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದೆ. PF ಹಣ ಪಡೆಯಲು ಚಂದಾದಾರರು ಏನು ಮಾಡಬೇಕು? ನಿಮ್ಮ ಕ್ಲೈಮ್ ಯಾವುದೇ ಅಡೆತಡೆಯಿಲ್ಲದೆ 3 ದಿನಗಳಲ್ಲಿ ಸೆಟಲ್ ಆಗಬೇಕಾದ್ರೆ ಈ ಕೆಳಗಿನ ವಿವರಗಳು ಸರಿಯಾಗಿರಬೇಕು. ನಿಮ್ಮ UAN ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಸಕ್ರಿಯವಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. UAN ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಪ್ಯಾನ್ ಕಾರ್ಡ್ ಮತ್ತು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ವಿವರಗಳು ಅಪ್ಡೇಟ್ ಆಗಿರಬೇಕು. KYC ಪ್ರಕ್ರಿಯೆ ಸಂಪೂರ್ಣವಾಗಿರಬೇಕು. OTP ದೃಢೀಕರಣಕ್ಕಾಗಿ ನಿಮ್ಮ EPFO ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಚಾಲ್ತಿಯಲ್ಲಿರಬೇಕು. EPFO 3.0. ಈ ಸುಧಾರಣೆಗಳು EPFO ಸಂಸ್ಥೆಯ ಡಿಜಿಟಲ್ ರೂಪಾಂತರದ ಒಂದು ಭಾಗವಾಗಿದೆ. ಮುಂದಿನ ದಿನಗಳಲ್ಲಿ UPI ಮತ್ತು ATM ಮಾದರಿಯ ಲಿಂಕ್ಗಳ ಮೂಲಕವೂ PF ಹಣ ಹಿಂಪಡೆಯುವ ಅತ್ಯಾಧುನಿಕ ಡಿಜಿಟಲ್ ಸೇವೆಗಳನ್ನು ತರಲು EPFO ಕೆಲಸ ಮಾಡುತ್ತಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.